ಹಾಯ್, ಇವತ್ತು ನಾವು BIEC ಇದೀವಿ. ಇಂಡಿಯಾ ವುಡ್ ಅಂತ ಒಂದು ಎಕ್ಸ್ಪೋ ನಡೀತಾ ಇದೆ. ಇಲ್ಲಿ ದೇಶ ವಿದೇಶಗಳಿಂದ ಇಂಟೀರಿಯರ್ಸ್ಗೆ ಸಂಬಂಧಪಟ್ಟಿದಂತ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಮೆಟೀರಿಯಲ್ ಸಪ್ಲೈಯರ್ಸ್ ಆಗಲಿ ತುಂಬಾ ಜನ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹಾಗೆ ತುಂಬಾ ಜನ ಇದರ ಉಪಯೋಗ ತಗೊಂತಾ ಇದ್ದಾರೆ. ಸೊ ಬನ್ನಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು 2026 ಆಯ್ತು. ಈಗ 2027 ಅಲ್ಲಿ ಕೋಲ್ಕತ್ತಾ ಮತ್ತೆ ಡೆಲ್ಲಿಲಿ ನಡೆಯುತ್ತೆ. ಸೊ ಎಲ್ಲಿ, ಯಾವಾಗ, ಹೇಗೆ ನಡೆಯುತ್ತೆ ಅಂತ ಹೇಳಿ ನಾನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಂಟ್ರಿಲಿ ನೋಡಿದ್ರೆ ಗ್ರೀನ್ ಲ್ಯಾಮ್ ಅವರು ಅವರ MDF ಮತ್ತೆ ಪಾರ್ಟಿಕಲ್ ಬೋರ್ಡ್ ಇಟ್ಕೊಂಡು ಒಂದು ಒಳ್ಳೆ SUV-ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅವರ ಪಾರ್ಟಿಕಲ್ ಹೇಗೆ ಬರುತ್ತೆ, ಮೆಟೀರಿಯಲ್ ಹೇಗಿದೆ ಅಂತ. ಜೊತೆಗೆ ಇದ್ರ ಫ್ಲೆಕ್ಸಿಬಿಲಿಟಿನೂ ಅವ್ರು ತುಂಬಾ ಚೆನ್ನಾಗಿ ಶೋಕೇಸ್ ಮಾಡಿದ್ದಾರೆ. ಸೊ ನೀವು ರಿಜಿಸ್ಟ್ರೇಷನ್ ಡೆಸ್ಕ್ ಇಂದ ಬರ್ತಿದ್ದ ಹಾಗೇನೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ 4 and 5 ಏನು ಹಾಲ್ ಬರುತ್ತೆ, ಅದ್ರ ಹತ್ರ ನಿಮಗೆ ಕೆಫೆಟೇರಿಯಾ ಕೂಡ ಇದೆ. ಸೊ ಯು ಕ್ಯಾನ್ ಗೆಟ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ನಮ್ಮ ರೀಜನಲ್ ಫುಡ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಯಾರು ಹೊರಗಡೆಯಿಂದ ಬಂದವರು ಪ್ರಾಬ್ಲಮ್ ಏನು ಅನುಭವಿಸೋ ಆಗಿಲ್ಲ. ಸೊ ಈಗ ಹಾಲ್ ನಂಬರ್ 3 ಅಲ್ಲಿ ಇದೀವಿ. ಮಷಿನರಿ ಅಂಡ್ ಮೆಟೀರಿಯಲ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಡ್ವಾನ್ಸ್ಡ್ ಡೋರ್ ಲಾಕ್ಸ್ ಇದೆ ನೋಡಿ. ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಪಾಮ್ ರೆಕಗ್ನೈಸೇಷನ್, ಫೇಸ್ ರೆಕಗ್ನೇಷನ್, ಬಯೋಮೆಟ್ರಿಕ್, ಪಿನ್ ಕೋಡ್, RFID ಟ್ಯಾಗ್ಸ್, ಮೆಕ್ಯಾನಿಕಲ್ ಕೀಸ್ ಕೂಡ ಕೊಡ್ತಾರೆ. ವಿಡಿಯೋ ಸರ್ವೆಲೆನ್ಸ್ ಡೈರೆಕ್ಟ್ ಆಗಿರುತ್ತೆ ವಿತ್ 2 years ವಾರಂಟಿ. ತುಂಬಾನೇ ಮಾಡೆಲ್ಸ್ಗಳಿದೆ ಇದರಲ್ಲಿ. ಸೊ ನಾವು ಆಫೀಸಲ್ಲಿ, ಮನೇಲೆಲ್ಲ ಫರ್ನಿಚರ್ ಲೆಗ್ಸ್ ನೋಡಿರೋದು ಬೋರಿಂಗ್ ಆಗಿ ಫ್ಯೂ ಮಾತ್ರ ಆಪ್ಷನ್ಸ್ ಇದೆ. ಬಟ್ ಇಲ್ಲಿ ನೋಡಿ ಎಷ್ಟು ಆಪ್ಷನ್ಸ್ ಇದೆ. ಮೆಟಾಲಿಕ್ ಲೆಗ್ಸ್ ತುಂಬಾ ಇದೆ. ತುಂಬಾನೇ ಲಕ್ಸುರಿಯಸ್ ಆಗಿ ಪ್ರೀಮಿಯಂ ಆಗಿ ಕಾಣುತ್ತೆ ಪ್ರಾಡಕ್ಟ್ಸ್ ಎಲ್ಲ. ಸೊ ಇದೆಲ್ಲ ನೋಡಿದ್ರೆ ಟೇಬಲ್ಸ್ಗೆ
ಸೊ ನಾವು ಲ್ಯಾಮಿನೇಟ್ಸ್ನ ವುಡ್ಡು ಮತ್ತೆ ಪ್ಲಾಸ್ಟಿಕ್ ಈ ಥರದ್ರಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ಆಲ್ಮೋಸ್ಟ್ ಲೆದರಲ್ಲಿ ಕೂಡ ಬರ್ತಾ ಇದೆ. ನೋಡ್ಬೋದು ತುಂಬ ಚೆನ್ನಾಗಿರೋ ಪ್ಯಾಟರ್ನ್ಸ್ ಕಲರ್ಸ್ ಇದೆ. ಸೊ ಹಿಂಜಸ್ ನೋಡ್ಬೋದು ತುಂಬಾನೇ ಚೆನ್ನಾಗಿರೋ ಕ್ವಾಲಿಟೀಸ್ ಅಲ್ಲಿ ಇದೆ. ಸೊ ಸಾಫ್ಟ್ ಕ್ಲೋಸು, ಜೀರೋ ಕ್ರ್ಯಾಂಕು ಎಲ್ಲಾನು ಇದೆ. ಸೊ ಇನ್ನೊಂದು ಇದರಲ್ಲಿ ನಿಮ್ಗೆ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ತಗೊಂಡು ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವರು ಓನ್ ಬ್ರ್ಯಾಂಡಿಂಗ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಸೊ ಇದು ಕಲ್ ತರಾನೇ, ಬಟ್ ಕಲ್ಲಲ್ಲ, ಇದು ಅಷ್ಟೇ ಸ್ಟಿಕ್ ತರಾನೇ, ಸ್ಟಿಕ್ ಅಲ್ಲ. ಸ್ಟೋನ್ ಕ್ಲಾಡಿಂಗ್ಸ್ ಬಂದಿದೆ. ಸೊ ಇಲ್ಲಿ ನೋಡಿ ಫ್ಲೆಕ್ಸಿಬಲ್, ವಾಟರ್ ಪ್ರೂಫ್. ನಮಗೆ ಔಟ್ಡೋರ್ಸ್ಗೆ ಏನ್ ನಾವು ಹೊರಗಡೆ ಮಾಡಬೇಕು ಅಂತ ಅನ್ಕೊಂತೀವಿ ಮನೆಗಳಲ್ಲಿ, ಅದಕ್ಕೆ ಆರಾಮಾಗಿ ಮಾಡ್ಬೋದು. ಸೊ ಬೆಂಡೆಬಲ್ ಆಗಿರೋದ್ರಿಂದ ಆರಾಮಾಗಿ ನಾವು ಬೇಕಾಗಿರೋ ಫಿನಿಶಿಂಗ್ಸ್ ಕೊಡ್ಬೋದು. ಈಗ ನಾವು ಹಾಲ್ 4A ಹತ್ರ ಬಂದಿದೀವಿ. ಇಲ್ಲಿ ಮೇಜರ್ ಆಗಿ ನಮಗೆ ಮ್ಯಾಟ್ರೆಸಸ್ ಪ್ರೊಡಕ್ಷನ್ ಮತ್ತೆ ಫರ್ನಿಚರ್ ಪ್ರೊಡಕ್ಷನ್ದು ಸ್ಟಾಲ್ಸ್ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಒಳಗಡೆ ಬರ್ತಿದಂಗೆ ಒಳ್ಳೆ ಕೋಲ್ಡ್ ಎಫೆಕ್ಟ್ ಇದೆ. ತುಂಬಾ ಹೈ ಬ್ರ್ಯಾಂಡ್ಸ್ ಬಂದಿರೋದ್ರಿಂದ ಸೆಂಟ್ರಲೈಸ್ AC ಮಾಡಿ ಚೆನ್ನಾಗಿಟ್ಟಿದ್ದಾರೆ. ಹೊರಗಡೆ ಇರೋ ಬಿಸಿಲು ನಮ್ಗೆ ಗೊತ್ತೇ ಆಗಲ್ಲ. Yeah, actually, this was something very new concepts which we haven't explored. I think. So, is there any? ಸೊ ಇವತ್ತು BIEC ವುಡ್ ಎಕ್ಸ್ಪೋ ಎಷ್ಟು ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ಹೇಳಿದ್ರೆ ಸೂರ್ಯ ಮುಳುಗೋಗೋವರೆಗೂ ಎಕ್ಸ್ಪ್ಲೋರ್ ಮಾಡಿದೀವಿ. ಜೊತೆಗೆ ವಾಚ್ಮನ್ ವಿಷಲ್ ನೋಡ್ಕೊಂಡು ನಮ್ಮನ್ನ ಆಚೆ ಕಳಿಸೋವರೆಗೂ ಎಕ್ಸ್ಪ್ಲೋರ್ ಮಾಡಿದೀವಿ. ಸೊ ಇವತ್ತು ನಾವು 5 ಹಾಲ್ನ BIEC ಎಕ್ಸ್ಪ್ಲೋರ್ ಮಾಡಿದೀವಿ. ಒಂದೊಂದು ಹಾಲಲ್ಲೂ ಒಂದೊಂದು ತರ ಸೂಪರ್ ಆಗಿರುವಂತ ಎಕ್ಸ್ಪೀರಿಯನ್ಸಸ್. ಅದರಲ್ಲೂ ನಂಬರ್ 5 ಅಲ್ಲಿ ನಮಗೆ ಮಾಡರ್ನ್ ಅಂಡ್ ಲಕ್ಸುರಿಯಸ್ ಹೋಮ್ ಸೆಟಪ್ಸ್ ಆಗಲಿ, ಆಫೀಸ್ ಸೆಟಪ್ಸ್ ಆಗಲಿ ಹೇಗಿರಬೇಕು ಅಥವಾ ಹೇಗೆ ಮಾಡ್ಬೋದು ಅಂತ
ತುಂಬ ಚೆನ್ನಾಗಿ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ನೀವು ಕೂಡ ಇದರಿಂದ ತುಂಬಾನೇ ಇನ್ಫಾರ್ಮೇಶನ್ ತಗೋಬಹುದು. ಸೊ ಆರಾಮಾಗಿ ಬಿಸ್ನೆಸ್ ಆಪರ್ಚುನಿಟೀಸು ಸಿಗುತ್ತೆ. ಸೊ ಒಂದ್ಸತಿ ವಿಸಿಟ್ ಮಾಡಿ. ಸೊ ನಮ್ಮ ವಿಡಿಯೋ ಇವತ್ತು ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.